ನಮ್ಮ ಸಮಾಜದಿಂದ ರಥಸಪ್ತಮಿ ಹಬ್ಬದಂದು ಕುಲದೇವರಾದ ಶ್ರೀ ಸೂರ್ಯನಾರಾಯಣ ದೇವರ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಎಂದು ಸೂರ್ಯವಂಶ ಕ್ಷತ್ರಿಯ ಕಾಟಿಕ ಸಮಾಜದ ಅಧ್ಯಕ್ಷ ಶಿವಶಂಕರ್ ನಿಜಾಮಕಾರಿ ತಿಳಿಸಿದರು. ಜನವರಿ 25ರಂದು ರವಿವಾರ ರಥಸಪ್ತಮಿ ದಿನ ಬೆಳಿಗ್ಗೆ ಸಮಾಜದ ಬಾಂಧವರು ತಮ್ಮ ತಮ್ಮ ಮನೆಗಳಲ್ಲಿ ಸೂರ್ಯದೇವರಿಗೆ ಪೂಜೆಯನ್ನು ನೆರವೇರಿಸಿ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ನಗರದ ಜವಾರಿ ಗಲ್ಲಿಯ ಸೂರ್ಯವಂಶ ಕ್ಷತ್ರಿಯ ಕಾಟಿಕ್ ಪಂಚಾಯತ್ ಭವನದಲ್ಲಿ ಬಂದು ಸೇರಬೇಕು ಎಂದು ಮನವಿ ಮಾಡಿದರು. ಅಲ್ಲಿಂದ ಶ್ರೀ ಸೂರ್ಯನಾರಾಯಣ ದೇವರ ಮೆರವಣಿಗೆಯು ಪ್ರಾರಂಭವಾಗಿ ಮೋಚಿವಾಡ ಸರಫ್ ಬಜಾರ್ ಮೂಲಕ ಸದರ್ ಬಜಾರ್ ಪೊಲೀಸ್ ಠಾಣೆಯ ಮುಖಾಂತರ ಬಟ್ಟೆ ಬಜಾರ್ ಮಹಾವೀರ್ ಚೌಕ್ ಮೂಲಕ ಆರ್ಯ ಸಮಾಜ ಭವನಕ್ಕೆ ತೆರಳುತ್ತದೆ. ತಾವು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತಗೊಳಿಸಿ ಸ್ವಯಂ ಪ್ರೇರಿತರಾಗಿ ಸಕುಟುಂಬ ಸಪರಿವಾರದೊಂದಿಗೆ ಈ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಮಾಜದ ಬಾಂಧವರಲ್ಲಿ ಕೋರಲಾಗಿದೆ ಎಂದು ಹೇಳಿದರು. ರಥಸಪ್ತಮಿ ಹಿಂದೂ ಧರ್ಮೀಯರ ಧಾರ್ಮಿಕ ದಿನಗಳಲ್ಲೊಂದು. ಇದನ್ನು ಸೂರ್ಯ ಜಯಂತಿ ಎಂದು ಕೂಡ ಕರೆಯುತ್ತಾರೆ. ಸೂರ್ಯದೇವ ಮತ್ತು ಪತ್ನಿಯರಾದ ಛಾಯಾ ಮತ್ತು ಸಂಧ್ಯಾ ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ 7ನೆಯ ದಿನ. ಸೂರ್ಯನು ಸಿಂಹ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನ. ಇಂದು ದಕ್ಷಿಣ ಭಾರತದಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಎಂದು ಆಚರಿಸಲಾಗುತ್ತದೆ ಎಂದರು. ಸಪ್ತಮಿ ಸಹಿತೋ ದೇವ ಗೃಹಾಣ್ಯರ್ಥ ದಿವಾಕರು ಈ ಶ್ಲೋಕ ಪಠಿಸುವ ಮೂಲಕ ಸೂರ್ಯನಿಗೆ ಅರ್ಘ್ಯವನ್ನು ನೀಡಲಾಗುತ್ತದೆ ಎಂದರು. ರಥಸಪ್ತಮಿಯಂದು ಬೆಳಗಿನ ಜಾವದಲ್ಲಿ ತಲೆ, ಭುಜ, ಕತ್ತು, ಕಂಕುಳ, ತೊಡೆ, ಪಾದ ಇತ್ಯಾದಿಗಳ ಮೇಲೆ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಸ್ಕರಿಸುವುದು ರೂಢಿಯಲ್ಲಿದೆ. ಸೂರ್ಯನ 108 ಹೆಸರುಗಳನ್ನು ಉಚ್ಚರಿಸಿ ನಮಸ್ಕಾರಗಳನ್ನು ಮಾಡುವರು. ಮನೆಯ ಒಂದು ಕೋಣೆಯಲ್ಲಿ ಪೂರ್ಣವಾಗಿ ಒಂದು ಸುತ್ತು ಪ್ರದಕ್ಷಿಣೆ ಹಾಕುತ್ತಾ ಅರುಣ ಪ್ರಶ್ನದ ಮಂತ್ರ ಪಠಿಸಿ ನಮಸ್ಕಾರ ಮಾಡುವರು. ಹೀಗೆ 108 ನಮಸ್ಕಾರಗಳನ್ನು ಮಾಡುವರು. 108 ಆಗದಿದ್ದವರು 12 ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡುವರು. ಅವುವೆಂದರೆ ಇಂದ್ರ, ದಾತ, ಪರ್ಜನ್ಯ, ತ್ವಷ್ಟ, ಪುಷ, ಆರ್ಯಮ, ಭಾಗ, ವಿವಸ್ವನ, ವಿಷ್ಣು, ಅಂಶುಮಾನ, ವರುಣ ಮತ್ತು ಮಿತ್ರ. ಈ 12 ಹೆಸರುಗಳನ್ನು 12 ತಿಂಗಳುಗಳು ಸೂಚಕವಾಗಿದೆ. ರಾವಣನನ್ನು ಗೆಲ್ಲಬೇಕಾದರೆ ಶ್ರೀರಾಮನು ಕೂಡ ಆಗಸ್ತರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯನ ಆರಾಧನೆ ಮಾಡಿದನೆಂದು ರಾಮಾಯಣದಲ್ಲಿ ಹೇಳಿದೆ. ಸೂರ್ಯ ಆರಾಧನೆ ಮಾಡಿ ಚಿನ್ನ ನೀಡುವ ಶಮಂತಕ ಮಣಿ ಪಡೆದ ಪತ್ರಾಜಿತನ ಕತೆ ಹರಿವಂಶದಲ್ಲಿ ಬಂದಿದೆ. ಮಯೂರನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥ ಬರೆದು ಕಳೆದುಕೊಂಡ ಕಣ್ಣನ್ನು ಮತ್ತೆ ಪಡೆದನೆಂದು ಹೇಳುತ್ತಾರೆ. ಒಡಿಶಾ ರಾಜ್ಯದಲ್ಲಿನ ಕೊನಾರ್ಕ್, ಗಯಾದ ದಕ್ಷಿಣಾರ್ಕ ದೇವಸ್ಥಾನ, ರಾಜಸ್ಥಾನದ ರಾನಾಕ್ಷುರ, ಗುಜರಾತ ರಾಜ್ಯದ ಶೋಧರ, ಮಧ್ಯಪ್ರದೇಶದ ಉನಾವು, ಅಸ್ಸಾಮಿನ ಗೋಲ್ಡರ, ಆಂಧ್ರಪ್ರದೇಶದ ಆಸರದಲ್ಲಿ, ತಮಿಳುನಾಡಿನ ಕುಂಭಕೋಣಂ ಈ ಸ್ಥಳಗಳಲ್ಲಿರುವ ಸೂರ್ಯನ ದೇವಸ್ಥಾನಗಳಲ್ಲಿ ರಥಸಪ್ತಮಿಯ ದಿನ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಎಂದು ಈ ಹಿನ್ನೆಲೆಯಲ್ಲಿ ವಿವರಿಸಿದರು. ಆರ್ಯ ಸಮಾಜ ಭವನದಲ್ಲಿ ಅಂದು ಮಧ್ಯಾಹ್ನ 1:30ಕ್ಕೆ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ ಎಂದು ತಿಳಿಸಿದರು. ಸೂರ್ಯನಾರಾಯಣ ದೇವರ ಜಯಂತಿ ನಮ್ಮ ಸಮಾಜದಲ್ಲಿ ನಮ್ಮ ಕುಲದೇವರು ಸೂರ್ಯನಾರಾಯಣ ಅವರು ನಮಗೆ ದೇವರು. ಆಮೇಲೆ ನಮ್ಮ ಗುರುಗಳು ಅವರೇ. ನಮಗೆ ಯಾರು ಗುರುಗಳು ಇರೋದಿಲ್ಲ. ಈ ಜಯಂತಿಯನ್ನು ನಾವು ಪ್ರತಿ ವರ್ಷ ನಮ್ಮ ಸಮಾಜದಲ್ಲಿ ಎಲ್ಲ ಬಾಂಧವರು ಕೂಡಿ ಪೂಜೆ ಪುನಸ್ಕಾರ ಯಜ್ಞಗಳನ್ನು ಮಾಡಿ ಅದನ್ನು ಅನಿಸ್ಕೊಂಡು ಬರ್ತಾ ಇದ್ದೀವಿ. ಕಳೆದ ವರ್ಷದಿಂದ ನಾವು ಈ ದೇವರ ಮೆರವಣಿಗೆಯನ್ನು ತೆಗೆದು ನಾವು ಕಳೆದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈ ಮೆರವಣಿಗೆ ಅಂತಂದರೆ ನಾಳೆ 25/1/26ರಂದು ರವಿವಾರ ಬೆಳಿಗ್ಗೆ 9 ಗಂಟೆಯಿಂದ ನಮ್ಮ ಸಮಾಜದಿಂದ ಪ್ರಾರಂಭವಾಗಿ ಶೆಟ್ಟಿಗೋಡಿ ಸರ್ಕಲ್, ಬಂಗಾರ ಬಜಾರ್, ಆಮೇಲೆ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಮೂಲಕ ಬಟ್ಟೆ ಬಜಾರ್, ಆಮೇಲೆ ಮಹಾವೀರ್ ಚೌಕ್ನಿಂದ ಆರ್ಯ ಸಮಾಜವರೆಗೆ ಮೆರವಣಿಗೆ ತೆಗಿತಾ ಇದ್ದೀವಿ. ಅಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಮಂತ್ರಿಗಳು, ಆಮೇಲೆ ಹಿರಿಯ ರಾಜಕಾರಣಿಗಳು, ಜಿಲ್ಲಾಡಳಿತದಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ. ಈ ಮೆರವಣಿಗೆ ಏನಪ್ಪ ಅಂದರೆ ಆರ್ಯ ಸಮಾಜಕ್ಕೆ ಅಲ್ಲಿ ಮುಕ್ತಾಯವಾಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ವೇದಿಕೆ ಕಾರ್ಯಕ್ರಮಗಳಿಗೂ ನಮ್ಮ ಹಿರಿಯರು ಬರ್ತಾ ಇದ್ದಾರೆ. ಸೂರ್ಯನಾರಾಯಣ ದೇವರು ಅಂದರೆ ಬೆಳಕಿನ ದೇವರು ಅಂತ ಹೇಳಿ ಮೊದಲಿಂದನೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಈ ಸೂರ್ಯನಾರಾಯಣ ದೇವರ ದೇವಸ್ಥಾನಗಳು ಉತ್ತರ ಭಾರತದಲ್ಲಿ
ಸಾಕಷ್ಟು ಕಡೆ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಒಡಿಶಾದ ಕೋನಾರ್ಕ್, ಜಮ್ಮು ಕಾಶ್ಮೀರ, ಉತ್ತರಾಖಂಡ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಬಿಹಾರದಲ್ಲೂ ಇದ್ದಾವೆ. ಅಲ್ಲಿ ಪ್ರಾಚೀನ ಕಾಲದಲ್ಲಿ 7ನೇ ಶತಮಾನದಲ್ಲಿ ಅಲ್ಲಿಂದನೂ ಪ್ರಾರಂಭವಾಗಿ ಇದು ಕೋನಾರ್ಕದಲ್ಲಿ ಏನಪ್ಪ ಅಂದರೆ 13-14ನೇ ಶತಮಾನದಲ್ಲಿಂದ ಇದೆ. ಈ ದೇವಸ್ಥಾನಗಳು ಪ್ರಮುಖವಾಗಿ ಖಗೋಳಶಾಸ್ತ್ರ, ವಿಜ್ಞಾನ, ವಾಸ್ತುಶಿಲ್ಪಿಗಳಿಗೆ ಬಹಳ ಪ್ರಾಮುಖ್ಯವಾಗಿದ್ದಾವೆ. ಇದರಲ್ಲಿ ಜಗತ್ತಿನಲ್ಲಿ ಏನಪ್ಪ ಅಂದರೆ ಈ ಆಧಾರದ ಮೇಲೆನೆ ಎಲ್ಲ ವಿಜ್ಞಾನಿಗಳು ಅದನ್ನು ಅಧ್ಯಯನ ಮಾಡಿ ಅದನ್ನು ವಿಸ್ಮಯವಾಗಿ ಇದು ಮಾಡ್ತಾ ಇದ್ದಾರೆ. ಅದು ಅಷ್ಟು ಗಂಭೀರವಾಗಿ ಇದ್ದಾವೆ ಇವು ದೇವಸ್ಥಾನಗಳು. ಈಗೇನಪ್ಪ ಅಂದರೆ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಕಿತ್ತೂರಿನಲ್ಲಿ, ಬೆಳಗಾವಿ ಜಿಲ್ಲೆ ಕಿತ್ತೂರು, ಆಮೇಲೆ ಕೊಪ್ಪಳ ಜಿಲ್ಲೆ ಹುಲಿಗೆಯಲ್ಲಿ ದೇವಸ್ಥಾನಗಳು ಇದ್ದಾವೆ. ಈಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಿಲ್ಲ. ಸೂರ್ಯನಾರಾಯಣ ದೇವಸ್ಥಾನ ದೇವರು ಅಂದರೆ ಯಾರಿಗೂ ಇದಿಲ್ಲ. ದೇವರು ಅನ್ನೋದಷ್ಟೇ, ಸೂರ್ಯನಾರಾಯಣ ಅನ್ನೋದು ಗೊತ್ತು. ಅದನ್ನು ಪೂಜೆ ಮಾಡ್ತಾರೆ, ದೇವಸ್ಥಾನ ಇದೆ ಅನ್ನೋದು ಭಾಳ ಜನರಿಗೆ ಇದು ಗೊತ್ತಿಲ್ಲ. ಇದು ನಾವು ಪ್ರಾಚೀನ ಕಾಲದಿಂದಲೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಏನಪ್ಪ ಅಂದರೆ ನಮ್ಮ ಕುಲದೇವರಾದರೂ ಈ ದೇವಸ್ಥಾನ ನಮ್ಮ ರಾಯಚೂರಿನಲ್ಲಿ ಕಟ್ಟಬೇಕಂತ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದಿಲಿಂದ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಸರ್ಕಾರಕ್ಕೆ ಕೆಲವೊಂದು ಸರ್ತಿ ಮನವಿನೂ ಕೊಟ್ಟಿದ್ದೀವಿ. ನಮ್ಮ ದೇವಸ್ಥಾನ ಹಾಗೂ ಸಮಾಜ ಭವನಕ್ಕೆ ಏನಾದರೂ ಅನುಕೂಲ ಮಾಡಿಕೊಡ್ರಿ ಅಂತೇಳಿ. ಬಟ್ ಅದು ಯಾವತ್ತೂ ಅದಕ್ಕೆ ಸಮಯ ಕೂಡಿ ಬಂದಿಲ್ಲ ಅಂತ ಕಾಣಿಸ್ತದೆ. ಈಗೇನಪ್ಪ ಅಂದರೆ ಕೆಲವು ಸರ್ಕಾರದ ಆದೇಶ ಅವೆಲ್ಲ ಅಡಚಣೆಯಾಗಿ ನಮಗೂ ಇನ್ನೂವರೆಗೆ ಸಿಕ್ಕಿಲ್ಲ. ಈ ಆದೇಶಗಳೇನಪ್ಪ ಅಂದರೆ ನಮ್ಮ ಸರ್ಕಾರದವರೇ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದ ನಮ್ಮ ಒಂದು ಸಮಾಜ ಹಿಂದುಳಿದ ಸಮಾಜ ಇದು. ಈ ಸಮಾಜಕ್ಕೆ ಏನಪ್ಪ ಅಂದರೆ ಅನುಕೂಲ ಮಾಡಿಕೊಡಲು ಯಾವುದೇ ಅಡಚಣೆಗಳನ್ನು ಸ್ವಲ್ಪ ಬದಿಗಿಟ್ಟು ನಮಗೆ ಕನಿಷ್ಠ ಒಂದು 2 ಎಕರೆ ಜಮೀನು ನಮಗೆ ಸ್ಯಾಂಕ್ಷನ್ ಮಾಡಿ ಕೊಡಬೇಕು ಅಂತೇಳಿ ಈ ವೇದಿಕೆ ಮೂಲಕ ನಾವು ಸರ್ಕಾರಕ್ಕೆ ಬೇಡ್ಕೊಳ್ತಾ ಇದ್ದೇನೆ. ಆಮೇಲೆ ಮುಂದಿನ ವರ್ಷಗಳಲ್ಲಿ ಈ ಸೂರ್ಯನಾರಾಯಣ ದೇವಸ್ಥಾನ ಏನಪ್ಪ ಅಂದರೆ ಸರ್ಕಾರದ ವತಿಯಿಂದನೂ ಆಗಬೇಕು ಅಂತ ನಮ್ಮದೊಂದು ಬೇಡಿಕೆ ಇದೆ. ಇದನ್ನು ಸರ್ಕಾರ ಈಡೇರಿಸ್ತದೆ ಅಂತೇಳಿ ನಾವು ಭಾವಿಸ್ತಿದ್ದೇವೆ. ನಮಗೆ ಸರ್ಕಾರದಿಂದ ಏನಾದ್ರು ಅನುಕೂಲ ಸಿಕ್ಕರೆ ನಮಗೆ ಈ ಹಿಂದುಳಿದ ಜಾತಿ ಸೂರ್ಯವಂಶ ಕ್ಷತ್ರಿಯ, ನಾವು ಸೂರ್ಯವಂಶದವರೇ, ನಮ್ಮ ಕುಲದೇವರೇ ಸೂರ್ಯರಿದ್ದಾರೆ. ಅದಕ್ಕೆ ಇದನ್ನು ಸರ್ಕಾರದವರು ನಮಗೆ ಏನಾದರೂ ಅನುಕೂಲ ಮಾಡಿ ಕೊಟ್ಟರೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಸರ್, ಈಗ ಡೇಟು ಆಮೇಲೆ ದಿನಾಂಕ 25 ಜನವರಿ 25, 2026 ಸೂರ್ಯನಾರಾಯಣ ದೇವರ ಜಯಂತ್ಯೋತ್ಸವ ಇದೆ. ಈ ಕಾರ್ಯಕ್ರಮ ಏನಪ್ಪ ಅಂದರೆ ಪ್ರತಿ ವರ್ಷವೂ ನಮ್ಮ ಹಿರಿಯರು ಮೊದಲಿನಿಂದಲೂ ಈ ರಥಸಪ್ತಮಿ ದಿನದಲ್ಲಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ಆಚರಣೆ ಏನಪ್ಪ ಅಂದರೆ ನಮ್ಮ ಸಮಾಜ ಭವನದಲ್ಲಿ ಪ್ರತಿ ವರ್ಷ ಮಾಡ್ತಾಯಿದ್ರು. ಇತ್ತೀಚೆಗೆ ಈಗ 2 ವರ್ಷಗಳಿಂದ ಭವ್ಯ ಮೆರವಣಿಗೆಯ ಮುಖಾಂತರ ಈ ಆಚರಣೆಯನ್ನು ಮಾಡಲು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಪ್ಪ ಅಂದರೆ ಸರ್ಕಾರವು ಎಲ್ಲ ಸಮಾಜದ ಕುಲದೇವರು ಅಥವಾ ಅವರ ಗುರುಗಳ ಜಯಂತಿಗಳನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾರೆ. ಆದರೆ ನಮ್ಮದು ಭಾಳ ಕಡಿಮೆ ಸಂಖ್ಯೆಯುಳ್ಳಂಥ ಸಮಾಜ ಸೂರ್ಯ ಕ್ಷತ್ರಿಯ ಕಾಟಿ ಸಮಾಜ. ಅಂದರೆ ಮೊದಲಿನಿಂದಲೂ ನಾವು ಏನಪ್ಪ ಅಂದರೆ ನಾವು ಸೂರ್ಯ ದೇವರನ್ನೇ ನಮ್ಮ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದೇವೆ. ಅದಕ್ಕಾಗಿ ನಮ್ಮ ಉದ್ದೇಶ ಇಷ್ಟೇ, ಮುಂದಿನ ದಿನಗಳಲ್ಲಾದರೂ ನಮ್ಮ ಕರೆಗೆ ಸರ್ಕಾರ ಮನಗಿಟ್ಟು ಅಂತ ನಿಮ್ಮ ಮಾಧ್ಯಮಗಳ ಮುಖಾಂತರ ಸರ್ಕಾರ ಗಮನಕ್ಕೆ ತಂದು ಈ ಆಚರಣೆಯನ್ನು, ಸೂರ್ಯನಾರಾಯಣ ಜಯಂತಿ ಆಚರಣೆಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕೆಂಬ ಒಂದು ಮನವಿಯನ್ನು ನಾನು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಡುತ್ತೇನೆ. ನನ್ನ ಹೆಸರು ಸತ್ಯನಾರಾಯಣ ಕಲ್ಯಾಣಿ. ಈ ಸಂದರ್ಭದಲ್ಲಿ ನಾಗೇಶ್ ಜಗತ್ಕಾರಿ, ಕಿಶನ್ ರಾವ್ ಖಡಕೆ, ಸತ್ಯನಾರಾಯಣ ಕಲ್ಯಾಣಕಾರಿ ಸೇರಿದಂತೆ ಇತರರಿದ್ದರು.